ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡು ಸಿಎಂ ವಿಜಯ್ ಸರ್ಕಾರಕ್ಕೆ ಆಪತ್ತು. ಶೀಘ್ರದಲ್ಲೇ ವಿಜಯ್ ಸರ್ಕಾರ ಪತನ ಆಗ್ಬಿಡುತ್ತಾ? 10 ದಿನ ಆಯ್ತಷ್ಟೇ ಸರ್ಕಾರ ರಚನೆ ಆಗಿ, ಅದರ ಬೆನ್ನಲ್ಲೇ ಈಗ ಹೀಗೊಂದು ಈ ಭೀತಿ ಈಗ ಹುಟ್ಕೊಳ್ತಾ ಇದೆ. ಸರ್ಕಾರ ರಚನೆ ಆಗಿ 10 ದಿನಕ್ಕೆ ಪತನದ ಮಾತೇಕೆ? ಸರ್ಕಾರ ರಚನೆ ಆಗಿ 10 ದಿನಕ್ಕೆ ಈಗ ವಿಜಯ್ ಸರ್ಕಾರದ ಪತನದ ಬಗ್ಗೆ ಸುದ್ದಿಗಳು ಹರಡ್ತಾ ಇದೆ. ದಳಪತಿ ವಿಜಯ್ ಸರ್ಕಾರ ಅಲುಗಾಡ್ತಾ ಇರೋದಾದ್ರೂ ಯಾತಕ್ಕಾಗಿ? ತಮಿಳುನಾಡಿನಲ್ಲಿ ಟಿವಿಕೆ ಸರ್ಕಾರ ಮಾಡಿರುವಂತ ತಪ್ಪೇನು? ನಟ ಸಿಎಂ ವಿಜಯ್ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಿಲ್ವಾ? ಹೀಗೊಂದು ಆತಂಕ ಭೀತಿ ಈಗ ಹುಟ್ಕೊಳ್ತಾ ಇದೆ. ಸರ್ಕಾರ ರಚನೆ ಆಗಿ 10 ದಿನ ಆಗಿರೋದು ಅಷ್ಟೇ. ಅಷ್ಟ್ರ ಒಳಗೆ ಈಗ ಅಲ್ಲಿ ನಡೆದಿದ್ದಾದ್ರೂ ಏನ್ ತಪ್ಪು ಮಾಡಿದ್ರು, ಏನ್ ಎಡವಟ್ಟಾಯ್ತು? ಹಾಗಾದ್ರೆ ಯಾಕಿಂತದ್ದೊಂದು ಭೀತಿ ಹುಟ್ಕೊಳ್ತಾ ಇದೆ? ಅನೇಕ ಮಿತ್ರ ಪಕ್ಷಗಳಿರುವಂತದ್ದು, ಸಿಪಿಐ, ಸಿಪಿಎಂ, ಹೀಗೆ ಬೇರೆ ಬೇರೆ ಪಕ್ಷಗಳನ್ನ ಸೇರಿಸ್ಕೊಂಡು ಸರ್ಕಾರ ರಚನೆ ಮಾಡಿರೋದು. ಹಂಗಿದ್ರೂ ಕೂಡ ಈಗ ಆ ಮಿತ್ರ ಪಕ್ಷಗಳಿಂದಾನೇ ಹಾಗಾದ್ರೆ ಬೆದರಿಕೆನ, ಭಯಾನ, ಯಾಕಿಂತಹ ಸರ್ಕಾರ ಪತನದ ಸುದ್ದಿ ಈಗ ಹರಿದಾಡ್ತಾ ಇದೆ? ಸಿದ್ದರಾಮಯ್ಯ ಸಿಎಂ ಆಗಿ ಹಾಗಾದ್ರೆ ವಿಜಯ್ ಅವರು ಮುಂದುವರಿಯೋದಿಲ್ವಾ? ಈ ಒಂದು ಭೀತಿ ಕೂಡ ಈಗ ಉಂಟಾಗ್ತಾ ಇದೆ. ಟಿವಿಕೆ ಪಕ್ಷ 108 ಸ್ಥಾನ ಗಳಿಸಿದ್ರು ಕೂಡ ಸರ್ಕಾರ ಭದ್ರವಾಗಿರೋದಿಲ್ವಾ? ತಮಿಳುನಾಡಿನಲ್ಲಿ ಶೀಘ್ರದಲ್ಲೇ ವಿಜಯ್ ಸರ್ಕಾರ ಪತನ ಆಗ್ಬಿಡುತ್ತಾ? ಸಿಎಂ ವಿಜಯ್ ಸರ್ಕಾರಕ್ಕೆ ಬೆದರಿಕೆ ಹಾಕಿದಂತ ಮಿತ್ರ ಪಕ್ಷಗಳು ಏನ್ ಬೆದರಿಕೆ ಹಾಕಿದ್ದಾವೆ? ಹಾಗಾದ್ರೆ ಯಾಕೆ ಸಮನ್ವಯದ ಕೊರತೆ ಎದುರಾಗ್ತಾ ಇದೆ? ವಿಜಯ್ ಅವರನ್ನೇ ಅಲುಗಾಡಿಸಿದಂತ ಮಿತ್ರ ಪಕ್ಷ ಸಿಪಿಐಎಂ ವಿಜಯ್ಗೆ ಕೊಟ್ಟಿರುವಂತ ಬೆಂಬಲ ವಾಪಸ್ ಪಡೆಯುವಂತ ಬೆದರಿಕೆ ಹಾಕಿದ್ದಾರಂತೆ. 108 ಸ್ಥಾನ ಗೆದ್ದಿದ್ದ ಟಿವಿಕೆಗೆ ಬೆಂಬಲ ನೀಡಿರುವಂತ ಸಿಪಿಐಎಂ ವಿಶ್ವಾಸ ಮತದಲ್ಲಿ 144 ಮತ ಪಡೆದು ಗೆದ್ದು ಬೀಗಿದ್ದಂತ ವಿಜಯ್ಗೆ ಎಐಎಡಿಎಂಕೆಯ 25 ಶಾಸಕರು ಕೂಡ ಈಗಾಗಲೇ ಬೆಂಬಲ ಕೊಟ್ಟಿದ್ದಾರೆ. ಇದೀಗ ಎಐಎಡಿಎಂಕೆ ಶಾಸಕರ ಬೆಂಬಲವೇ ವಿಜಯ್ಗೆ ಆಪತ್ತು ತರುತ್ತಾ? ಎಐಎಡಿಎಂಕೆ ಶಾಸಕರ ಬೆಂಬಲ ಪಡಿಬಾರದು ಅಂತ ಸಿಪಿಐಎಂ ಪಟ್ಟು ಹಿಡಿದಿದೆಯಂತೆ. ಎಐಎಡಿಎಂಕೆ ಶಾಸಕರನ್ನು ಕೂಡ ಸಂಪುಟಕ್ಕೆ ಸೇರಿಸಿಕೊಳ್ತಾರ ವಿಜಯ್? ಸಿಎಂ ವಿಜಯ್ ತೆರೆಮರೆಯ ಕಸರತ್ತಿಗೆ ಸಿಪಿಐಎಂ ಆಕ್ರೋಶ ಹೊರಹಾಕಿದೆಯಂತೆ. ಸುದ್ದಿಗೋಷ್ಠಿ ನಡೆಸಿ ಸಿಎಂ ವಿಜಯ್ ವಿರುದ್ಧ ಸಿಪಿಐಎಂ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಸಿಎಂ ವಿಜಯ್ ವಿರುದ್ಧ ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಪಿ ಷಣ್ಮುಗಂ ಈಗ ಆಕ್ರೋಶ ಹೊರಹಾಕಿರೋದು. ಹಾಗಾದ್ರೆ ವಿಜಯ್ ಸರ್ಕಾರ ಪತನ ಆಗ್ಬಿಡುತ್ತಾ? ಭದ್ರ ಬುನಾದಿಯನ್ನ ಹಾಕೊಳ್ಳುವಲ್ಲಿ ವಿಜಯ್ ಎಡವಿದ್ರಾ? ಈ ಪ್ರಶ್ನೆಗಳು ಈಗ ಎದುರಾಗ್ತಾ ಇದೆ. ನಿಜಕ್ಕೂ ಕೂಡ ಸಿಪಿಐಎಂಗೆ ಈಗ ಎಐಎಡಿಎಂಕೆ ಶಾಸಕರ ಬೆಂಬಲ ಕೊಟ್ಟಿರೋದೇ ಇಷ್ಟವಿಲ್ಲ. ಮತ್ತೊಂದ್ ಕಡೆ ಎಐಎಡಿಎಂಕೆಯ ಶಾಸಕರನ್ನ ಸಚಿವ ಸಂಪುಟಕ್ಕೆ ಬಿಟ್ಕೊಂಡ್ ಬಿಡ್ತಾರಾ? ಆ ಆತಂಕವೂ ಕೂಡ ಸಿಪಿಐಎಂಗೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ. ದಿಲೀಪ್, ಈಗ ಸರ್ಕಾರ ರಚನೆ ಮಾಡುವಂತ ಸಂದರ್ಭದಲ್ಲಿನೇ ಒಂದು ಭದ್ರ ಸರ್ಕಾರ ರಚನೆ ಮಾಡಬೇಕು ಅಂತ ಹೇಳೋದೇ ಇದೇ ವಿಚಾರಕ್ಕೆ. ಈಗ ಸಿಪಿಐಎಂನ ಬೇಡಿಕೆ ಏನು? ಯಾತಕ್ಕಾಗಿ ಅವ್ರು ಬೆದರಿಕೆ ಹಾಕ್ತಿರೋದು? ಎಐಎಡಿಎಂಕೆ ಶಾಸಕರನ್ನ ಸಚಿವರನ್ನಾಗಿ ಮಾಡಬೇಕು ಅಂತ ವಿಜಯ್ ಏನಾದರೂ ಪ್ಲಾನ್ ಮಾಡ್ತಿದ್ದಾರಾ ಅಂತ? ಸೌಖ್ಯ ಏನಂದರೆ, ಆರಂಭದಲ್ಲಿ ವಿಜಯ್ ಅವರ ಪಕ್ಷ 108 ಸ್ಥಾನಗಳನ್ನು ಗಳಿಸಿ ಬಹುಮತಕ್ಕೆ 10 ಸ್ಥಾನಗಳ ಕೊರತೆಯನ್ನು ಎದುರಿಸ್ತಿದ್ದಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಪಕ್ಷಗಳ ಒಂದು ಮೈತ್ರಿಯನ್ನು ಟಿವಿಕೆ ಬಯಸಿತ್ತು. ಇಂಥ ಸಂದರ್ಭದಲ್ಲಿ ಸಿಪಿಐನ 2 ಸ್ಥಾನಗಳು ಮತ್ತು ಸಿಪಿಐಎಂನ 2 ಶಾಸಕ ಬಲ ವಿಜಯ್ ಅವರಿಗೆ ಸಿಕ್ಕಿತ್ತು. 2 ಪಕ್ಷಗಳು, 2 ಎಡಪಕ್ಷಗಳು ಕೂಡ ವಿಜಯ್ ಅವರ ಟಿವಿಕೆಗೆ ಬೆಂಬಲ ಕೊಡೋದಕ್ಕೆ ಮುಂದಾಗಿದ್ವು. ಜೊತೆಗೆ ಕಾಂಗ್ರೆಸ್ ಕೂಡ ಬೆಂಬಲ ಕೊಟ್ಟಿತ್ತು. ಈ ಮೂಲಕ ಒಂದು ಹಂತದಲ್ಲಿ 118 ಶಾಸಕ ಬಲದೊಂದಿಗೆ ವಿಜಯ್ ಅವರು ಬಹುಮತ ಸಾಬೀತು ಮಾಡ್ತೀನಿ ಅಂತ ಹೇಳ್ಬಿಟ್ಟು ರಾಜ್ಯಪಾಲರ ಬಳಿ ಅನುಮತಿಯನ್ನು ಪಡೆದು ವಿಧಾನಸಭೆಗೆ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಬಹುಮತ ಸಾಬೀತುಪಡಿಸುವಂಥ ಸಂದರ್ಭದಲ್ಲಿ ಒಂದು ರೀತಿ ಮ್ಯಾಜಿಕ್ ನಡೀತು ಅಂತಲೇ ಹೇಳ್ಬೋದು. ಯಾಕೆಂದರೆ ಎಐಎಡಿಎಂಕೆ ಪಕ್ಷದ ಎಲ್ಲ 25 ಶಾಸಕರು ಕೂಡ
TVKಗೆ ಬೆಂಬಲವನ್ನು ಕೊಟ್ಟರು. ಈ ಮೂಲಕ ವಿಜಯ್ ಅವರ ಸರ್ಕಾರ 144 ಸದಸ್ಯ ಬಲದೊಂದಿಗೆ ಅತಿ ದೊಡ್ಡ ಒಂದು ಮೈತ್ರಿಕೂಟವಾಗಿ ಹೊರಹೊಮ್ಮಿತು ಮತ್ತು ಸರ್ಕಾರವನ್ನು ಬಹುಮತವನ್ನು ಸಾಬೀತುಪಡಿಸುವಲ್ಲಿ ವಿಜಯ್ ಯಶಸ್ವಿಯಾದರು. ಆದರೆ ನಂತರದ ದಿನಗಳಲ್ಲಿ ಯಾವಾಗ AIADMKಯ ಬೆಂಬಲ ನೀಡಿದಂತಹ ಒಂದು AIADMK ಪಕ್ಷಕ್ಕೂ ಕೂಡ ವಿಜಯ್ ಅವರ ಸಂಪುಟದಲ್ಲಿ ಸಚಿವ ಸ್ಥಾನಗಳನ್ನು ನೀಡೋದಕ್ಕೆ ಯಾವಾಗ ಚಿಂತನೆಗಳು ಇದೀಗ ಆರಂಭ ಆಗಿದ್ದಾವೆ, ಈ ಒಂದು ಚಿಂತನೆಗೆ ಇದೀಗ CPIM ವಿರೋಧ ವ್ಯಕ್ತಪಡಿಸ್ತಾ ಇದೆ. ಯಾಕೆಂದರೆ ಸೈದ್ಧಾಂತಿಕವಾಗಿ ದ್ರಾವಿಡ ಪಕ್ಷಗಳ ವಿರುದ್ಧ ಇರುವಂತಹ CPI ಇರ್ಬೋದು, CPIM ಇರ್ಬೋದು, ಈ ಎಡಪಕ್ಷಗಳಿಗೆ AIADMK ಜೊತೆ ವಿಜಯ್ ಅವರ TVK ಪಕ್ಷ ಮಾಡ್ಕೊಂಡಿರೋ ಮೈತ್ರಿ ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ. ಇದೇ ಕಾರಣದಿಂದಾಗಿ ಒಂದು ವೇಳೆ ಏನಾದರೂ CPIನ ಷಣ್ಮುಗಮ್ ಅವರು ಹೇಳೋ ಪ್ರಕಾರ ಅವರ ಇಬ್ಬರು ಶಾಸಕ ಬಲ ಏನಾದರೂ ಅವರು ವಾಪಸ್ ಪಡೆದರೆ ಸರ್ಕಾರಕ್ಕೆ ನೀಡಿರೋ ಬೆಂಬಲನ, ಅದೇ ವೇಳೆಗೆ CPI ಕೂಡ ಬೆಂಬಲ ಹಿಂಪಡೆಯುವಂಥ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ವಿಜಯ್ ಅವರೇನಾದರೂ ಮತ್ತೆ 6 ತಿಂಗಳ ನಂತರ ಬಹುಮತ ಸಾಬೀತುಪಡಿಸಬೇಕಾದಂಥ ಅವಿಶ್ವಾಸ ನಿರ್ಣಯ ಏನಾದರೂ ಮಂಡನೆ ಆದರೆ, ಅಂಥ ಸಂದರ್ಭದಲ್ಲಿ ವಿಜಯ್ ಅವರಿಗೆ 6 ತಿಂಗಳ ನಂತರ ಮತ್ತೆ ವಿಶ್ವಾಸಮತ ಸಾಬೀತುಪಡಿಸುವಂತಹ ಒಂದು ಸವಾಲು ಸೃಷ್ಟಿಯಾಗುತ್ತೆ. ಒಂದು ವೇಳೆ ಆ ಸಮಯದಲ್ಲಿ ಅವರೇನಾದರೂ ವಿಶ್ವಾಸಮತ ಸಾಬೀತುಪಡಿಸಲು ವಿಫಲವಾದರೆ ವಿಜಯ್ ಅವರ ಸರ್ಕಾರ ಪತನ ಆಗುತ್ತೆ. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಿದ್ರೆ AIADMK ಏನೊಂದು ಬೆಂಬಲ ನೀಡಿತ್ತು ವಿಜಯ್ ಅವರ TVK ಪಕ್ಷಕ್ಕೆ, ಅದೇ ಇವಾಗ ಕಂಟಕವಾಗುವಂಥ ಒಂದು ಸಂದರ್ಭ ಎದುರಾಗಿದೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ DMK ಕೂಡ ಈ ಒಂದು ವಿಜಯ್ ಅವರ TVK ಪಕ್ಷದ ಸರ್ಕಾರಕ್ಕೆ ಒಂದು ಪ್ರತಿತಂತ್ರ ಎಣೆಯೋದಕ್ಕೆ ಸಿದ್ಧತೆ ನಡೆಸ್ತಾ ಇದೆ. ನಿನ್ನೆ ಅಷ್ಟೇ ಸ್ಟಾಲಿನ್ ಅವರು ಈ ತಮ್ಮ ಪಕ್ಷದ ಕಾರ್ಯಕರ್ತರ ಒಂದು ಸಭೆಯಲ್ಲಿ ಕುಳಿತು ಮಾತಾಡ್ತಿದ್ರು. ಸ್ಟಾಲಿನ್ ಅವರು ಹೇಳಿದ್ದು ವಿಜಯ್ ಅವರ TVK ಪಕ್ಷ ಗೆದ್ದಿದ್ದು ಏನೊಂದು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಬಳಕೆಯಿಂದ, ಅದು ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಆ ರೀತಿಯಾದಂಥ ಡಿಜಿಟಲ್ ವೇದಿಕೆಗಳನ್ನು ಬಳಸಿಕೊಂಡು ದೊಡ್ಡ ಮಟ್ಟದಲ್ಲಿ ತಮಿಳುನಾಡಿನಾದ್ಯಂತ ಪ್ರಚಾರ ಮಾಡ್ತು, ಯುವಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಆದರೆ ನಾವು ಇನ್ನೂ ಟೀ ಶಾಪ್ ಮಟ್ಟದ, ಅಂದರೆ ಟೀ ಅಂಗಡಿ ಮಟ್ಟದ ಒಂದು ರಾಜಕಾರಣಕ್ಕೆ ಸೀಮಿತ ಆಗಿದ್ದೀವಿ. ನಾವು ಕೂಡ ಇನ್ನಷ್ಟು ತಾಂತ್ರಿಕವಾಗಿ ಅಭಿವೃದ್ಧಿಯನ್ನು ಹೊಂದಬೇಕು, ತಾಂತ್ರಿಕವಾಗಿ ಅಪ್ಗ್ರೇಡ್ ಆಗಬೇಕು, ಜನರನ್ನು ಇನ್ನಷ್ಟು ಹೆಚ್ಚಾಗಿ ತಲುಪಬೇಕು. ಹಾಗಾಗಿ ನಾವು ಮುಂದಿನ ಚುನಾವಣೆಗೆ ಈಗಿನಿಂದನೇ ತಯಾರಿ ನಡೆಸಬೇಕು ಅಂತ ಸ್ಟಾಲಿನ್ ಅವರು ಹೇಳಿದ್ದಾರೆ. ಒಂದು ಕಡೆ ವಿಜಯ್ ಅವರ ಸರ್ಕಾರ ಒಂದು ರೀತಿ ಬಹುಮತಕ್ಕೆ ಅಲುಗಾಡ್ತಾ ಇರೋಂಥ ಸಂದರ್ಭದಲ್ಲಿ, ಇತ್ತ ಕಡೆ DMK ಮತ್ತೊಮ್ಮೆ ಏನೊಂದು ಉದಯಿಸುತ್ತಿರುವ ಸೂರ್ಯ ಅಂತ ಏನೋ ಅವ್ರ ಸಿಂಬಲ್ ಇದೆ, ಆ ಸೂರ್ಯನನ್ನು ಮತ್ತೆ ಇನ್ನೊಂದು ಸತಿ ಅವರು ವಿಜೃಂಭಿಸೋದಕ್ಕೆ DMK ಕೂಡ ರೆಡಿ ಆಗ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ಮುಂದಿನ ಚುನಾವಣೆಗೆ ನಾವು ಪ್ರತಿತಂತ್ರ ರೂಪಿಸಬೇಕು ಅಂತ ಏನೊಂದು ಸ್ಟಾಲಿನ್ ಅವರು ಹೇಳ್ತಿದ್ದಾರೆ. ಆ ಚುನಾವಣೆ ಶೀಘ್ರದಲ್ಲೇ ಬರಲಿದೆ ಅನ್ನೋ ಭವಿಷ್ಯವನ್ನು ಕೂಡ ಹೇಳ್ತಿದ್ದಾರೆ. ಯಾಕೆಂದರೆ ವಿಜಯ್ ಅವರ ಸರ್ಕಾರ ಇನ್ನು 6 ತಿಂಗಳಲ್ಲಿ ಪತನ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಾಲಿನ್ ಅವರು ಕೂಡ ಭವಿಷ್ಯ ನುಡಿದಿದ್ದಾರೆ. ಅದಕ್ಕೆ ಪೂರಕವಾಗೋ ರೀತಿಯಲ್ಲೇ ಈಗ CPIM ಕೂಡ ಬೆಂಬಲವನ್ನು ಹಿಂತೆಗೆದುಕೊಳ್ಳೋ ರೀತಿಯಾದ ಮಾತುಗಳನ್ನು ಆಡ್ತಿದೆ. ಇಂಥ ಸಂದರ್ಭದಲ್ಲಿ ವಿಜಯ್ ಅವರು ಏನು ಮಾಡ್ತಾರೆ, CM ವಿಜಯ್ AIADMK ನೀಡಿರೋ ಬೆಂಬಲವನ್ನು ಅವರು ನಿಮ್ಮ ಬೆಂಬಲ ನಮಗೆ ಬೇಡ ಅಂತ ಹೇಳ್ತಾರಾ, ಅಥವಾ AIADMK ಬೆಂಬಲವನ್ನು ಇಟ್ಕೊಂಡು ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟು CPI ಮತ್ತು CPM ಹೋದರೂ ಪರವಾಗಿಲ್ಲ ತಮ್ಮ ಮೈತ್ರಿಕೂಟದಿಂದ ಅಂತ ತೀರ್ಮಾನ ತಗೊತಾರ? ಅದು ಈಗ ವಿಜಯ್ ಅವರ ನಿರ್ಧಾರದ ಮೇಲೆ ಅವಲಂಬಿತ ಆಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.